ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ಬಾ ಪರವಾಗಿಲ್ಲ, ಸ್ವಲ್ಪ ಮಹಾತ್ಮರು ಸಂಚಾರದಿಂದ ದೂರವಾಗಿದ್ದಾರೆ ಅಂದ್ರೆ ಮನೆಯಿಂದ ಬೇರೆ ಮನೆಗೆ ಅಂದ್ರೆ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ದ್ವಿತೀಯ ಸ್ಥಾನದಲ್ಲಿ ಸಾಕಷ್ಟು ಪಾಪಗ್ರಹ ಮತ್ತೆ ಶುಭಗ್ರಹಗಳ ಯುತಿಗಳು ಇರೋದ್ರಿಂದ ಸ್ವಲ್ಪ ಕುಟುಂಬ ಸ್ಥಾನ, ವಾಕ್ಸ್ಥಾನ, ಧನಸ್ಥಾನವಾದ ಆಗಿರೋದ್ರಿಂದ ಸ್ವಲ್ಪ ಮಾತಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ, ಏನೋ ಪರವಾಗಿಲ್ಲ, ರಿಲ್ಯಾಕ್ಸ್ ಆಗಿದ್ದೀನಿ ಅನ್ನುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಮಾನಸಿಕ ವಿಚಾರವಾಗೂ ಸಹ ಚಂಚಲತೆಯಿಂದ ದೂರ ಆಗುವಂಥದ್ದು, ಅಂದ್ರೆ ದೃಢವಾದಂತಹ ಮನಸ್ಸನ್ನು ತೆಗೆದುಕೊಳ್ಳುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಲಘು ಸಣ್ಣ ಪುಟ್ಟ ಸಮಸ್ಯೆಗಳಿಂದ ದೂರ ಬರುವಂಥದ್ದು. ಏನೋ ಒಂದು ಸ್ವಂತ ವೃತ್ತಿ ಮಾಡ್ತಾ ಇರ್ತೀರಾ, ಯಾವುದೋ ಒಂದು ಲಿಟಿಗೇಷನ್ ಸೈಟ್ ಇರ್ಬೋದು ಅಥವಾ ಮನೆ ವಿಚಾರ ಆಗಿರ್ಬೋದು, ಯಾವುದೋ ಒಂದು ಸಣ್ಣ ಪುಟ್ಟ ಸಮಸ್ಯೆ ಇರ್ತದೆ. ಆ ಸಮಸ್ಯೆಯು ಸಹ ನಿರ್ಣಯ ಆಗಿ ಸ್ವಲ್ಪ ಸಮಾಧಾನವನ್ನು ಕಾಣುವಂತಹ ವಾರ ನಿಮ್ಮದಾಗಿರ್ತದೆ. ಇನ್ನು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಯನ್ನು ಅನುಭವಿಸುವಂತ ಸಾಧ್ಯತೆ ಇರ್ತದೆ. ಅದು ಚಿಕ್ಕ ಮಕ್ಕಳಿಂದ ಅದ್ರ ಬಗ್ಗೆ ಚಿಂತೆ ಮಾಡುವಂಥದ್ದೇನಿಲ್ಲ. ಇನ್ನು ಮಿಕ್ಕೆಲ್ಲ ವಿಚಾರಗಳಿಗೆ ಇನ್ನೂ ಅಷ್ಟು ಶುಭ ಫಲಗಳನ್ನು ಕಾಣಬೇಕು ಅಂದ್ರೆ ಹನುಮಂತನ ಸ್ಮರಣೆ ಪರ್ಮನೆಂಟ್ ಆಗಬೇಕು. ಜೊತೆಗೆ ಈಶ್ವರನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಶನಿವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ.